Yes, dear students, welcome back to first PU English video classes. Yes, in the previous video class, I have given an outline summary of a lesson called Manushyan. Manushyan, which is written by Bashir, and as you are well known about the short story or the outline gist or the outline gist of the lesson called Manushyan. Okay, so in this video class, I have taken up the line by line explanation of the lesson called Manushyan. Okay, so look at the students. Look at page number 36. Note on the writer or the author. So the note on the author page number 36 open. Bashir is a well-known Malayali short story writer and a novelist. Of course, basically, as I told in the previous video class, so it is a Malayali short story. This is a Malayali short story. Moreover, our writer is also belongs to a Malayali writer. ಅವರು ಕೂಡ ಮಲಯಾಳಂ ಸಾಹಿತ್ಯಕ್ಕೆ ಸೇರಿರತಕ್ಕಂತಹ ಒಬ್ಬ ಅತ್ಯದ್ಭುತವಾದಂತಹ ಬರಹಗಾರರು. Is a short story writer and also novelist. Novelist means one who writes novels, ಕಾದಂಬರಿಕಾರ. He is known for his sympathetic portrayal of the joys and sorrows of ordinary life. This is the consideration part of his writings. Yavadappa andre is a majority of the writings have included the ordinary life sketch. ಅಂದರೆ ಕಾಮನ್ ಆಗಿರ್ತಕ್ಕಂತಹ ಲೈಫ್ ಸ್ಕೆಚ್ ನ ಮೇಲೆ ಫೋಕಸ್ ಮಾಡಿದ್ದಾರೆ. These stories have been translated into English and various Indian languages. ಇವರ ಮೆಜಾರಿಟಿ ಮಲಯಾಳಿ ಶಾರ್ಟ್ ಸ್ಟೋರೀಸ್ ಇಂಗ್ಲಿಷ್ ಅನ್ನು ಒಳಗೊಂಡಂತೆ ಎಲ್ಲಾ ಭಾಷೆಗಳಿಗೂ ಕೂಡ ಏನಾಗಿದೆ ಟ್ರಾನ್ಸ್ಲೇಷನ್ಸ್ ಆಗಿದೆ. And he was honorary fellow of the Sahitya Academy in 1970. 1970 ಇವರಿಗೆ ಸಾಹಿತ್ಯ ಅಕಾಡೆಮಿ ಕೂಡ ಬಂದಿದೆ. He was the recipient of Central Sahitya Academy Award and also Padma Shri in 1982. ಇವರಿಗೆ ಪದ್ಮಶ್ರೀ ಅವಾರ್ಡ್ 1982 ಅಲ್ಲಿ ಸಿಕ್ಕಿದೆ. ಅದರ ಜೊತೆಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಕೂಡ ಸಿಕ್ಕಿರ್ತಕ್ಕಂತಹ ಒಬ್ಬ ಅತ್ಯದ್ಭುತವಾದಂತಹ ಬರಹಗಾರ ನಮ್ಮ ವೈಕೋ ಮೊಹಮ್ಮದ್ ಬಶೀರ್. Okay, now look at turn the pages to the back side. Look at page number 30, exactly page number 30 ನ ಓಪನ್ ಮಾಡಿ. ಅಲ್ಲಿ ಕೊಟ್ಟಿದ್ದಾರೆ ನೋಡಿ, ಮನುಷ್ಯನ್ ಬೈ ವೈಕೋ ಮೊಹಮ್ಮದ್ ಬಶೀರ್. ಪ್ರೀ ರೀಡಿಂಗ್ ಆಕ್ಟಿವಿಟಿ ಅಲ್ಲಿ ಒಂದು ಬಾಕ್ಸ್ ಅಲ್ಲಿ ಪ್ರೀ ರೀಡಿಂಗ್ ಆಕ್ಟಿವಿಟೀಸ್ ಅನ್ನು ಕೊಟ್ಟಿದ್ದಾರೆ. ಹೂ ಅಕಾರ್ಡಿಂಗ್ ಟು ಯು ಇಸ್ ಎ ಹ್ಯೂಮನ್ ಬೀಯಿಂಗ್, ಗುಡ್ ಹ್ಯೂಮನ್ ಬೀಯಿಂಗ್. ನಿಮ್ಮ ಪ್ರಕಾರ ಒಬ್ಬ ಒಳ್ಳೆಯ ಸಜ್ಜನ ವ್ಯಕ್ತಿ ಅಂದರೆ ಯಾರು ಅಂತ ಕೇಳ್ತಾರೆ. ಅದರಲ್ಲಿ ಹೆಲ್ಪಿಂಗ್ ದ ನೀಡಿ, ಕಷ್ಟದಲ್ಲಿರ್ತಕ್ಕಂಥವ್ರಿಗೆ ಸಹಾಯ ಮಾಡ್ತಕ್ಕಂಥವ್ರು ಗುಡ್ ಪರ್ಸನ್. ಎಕ್ಸ್ಟ್ರಾಕ್ಟಿಂಗ್ ಮನಿ ಫ್ರಮ್ ಅದರ್ಸ್, ಬೇರೆಯವರಿಂದ ದುಡ್ಡನ್ನು ಕಸ್ಕೊಳ್ತಾರಲ್ಲ ಅವರು ಒಳ್ಳೆಯವರ. ಅಥವಾ ಲೀವಿಂಗ್ ಅ ಸೆಲ್ಫ್ ಕಂಟೆಂಟೆಡ್ ಲೈಫ್, ತಾನಾಯಿತು ತನ್ನ ಲೈಫ್ ಸ್ಟೈಲ್ ಆಯಿತು ಬೇರೆಯವ್ರ ಮೇಲೆ ಡಿಪೆಂಡ್ ಆಗ್ದಂಗೆ ಜೀವನ ನಡೆಸ್ತಾರಲ್ಲ ಅವರ. ಆರ್ ಇಸ್ ಬೀಯಿಂಗ್ ವೈಲೆಂಟ್, ಯಾವಾಗಲೂ ಕೂಡ ಅಗ್ರೆಸಿವ್ ಆಗಿರ್ತಾರಲ್ಲ, ಕಿತ್ತಾಡೋದು, ಜಗಳ ಮಾಡೋದು, ಬೈಯೋದು, ಅವರನ್ನ ಹ್ಯೂಮನ್ ಬೀಯಿಂಗ್ ಅಂತಾರೆ. ನೋ, ಆಪ್ಷನ್ ಎ ದಟ್ ಈಸ್ ದ ರೈಟ್ ಆನ್ಸರ್. ಹೆಲ್ಪಿಂಗ್ ದ ನೀಡಿ, ಕಷ್ಟದಲ್ಲಿರೋರಿಗೆ ಸಹಾಯ ಮಾಡ್ತಕ್ಕಂಥದ್ದೇ ಎಕ್ಸಾಕ್ಟ್ ಪರ್ಸನ್. ಓಕೆ, ನಾವು ಲಿಮಿಟ್ ಅಲ್ಲಿ ಪಿಕ್ಚರನ್ನು ಕೊಟ್ಟಿರ್ತಕ್ಕಂಥದ್ದನ್ನು ಅಬ್ಸರ್ವ್ ಮಾಡಿ. ಲಾಸ್ಟ್ ಕ್ಲಾಸಲ್ಲಿ ಸ್ಟೋರಿ ಹೇಳಿರೋದನ್ನು ಪಿಕ್ಚರನ್ನು ಲಿಂಕ್ ಮಾಡ್ಕೊಳ್ಳಿ, ಸಿಂಕ್ ಆಗುತ್ತೆ ನೋಡಿ. ಸೊ ರೆಸ್ಟೋರೆಂಟ್ ಇದೆ, ಕ್ರೌಡೆಡ್ ಪೀಪಲ್ ಕೂತಿದ್ದಾರೆ. ಸೊ ನರೇಟರ್ ಅಲ್ಲಿ ನಿಂತಿದ್ದಾರೆ ನೋಡಿ. ಸೊ ಹಿ ಹ್ಯಾಸ್ ರಿಮೂವ್ ಹಿಸ್ ಟ್ರೌಸರ್ಸ್ ಆ್ಯಂಡ್ ಶರ್ಟ್ ಮತ್ತು ಟ್ರೌಸರನ್ನು ರಿಮೂವ್ ಮಾಡಿ ನಿಂತಿದ್ದಾನೆ. ಆ್ಯಂಡ್ ಎಲ್ಲ ಜನಗಳು ಕೂಡ ಎಂಟರ್ಟೈನ್ಮೆಂಟನ್ನು ತಗೊಳ್ತಾರೆ. ಓಕೆ, ಸೊ ಅಲ್ಲಿ ಹಿಂದೆ ಒಬ್ಬ ಪೇಟನ್ನು ಧರಿಸ್ಕೊಂಡಿದ್ದ ನೋಡಿ. ಸೊ ಹಿ ಈಸ್ ದ ಪರ್ಸನ್, ಅವನೇ ಆ ವ್ಯಕ್ತಿ. ಓಕೆ, look at the lesson here. You have no definite plans. You are wandering around far away from home. So here the narrator, before he started to narrate about his self life, ತನ್ನ ಜೀವನವನ್ನು ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ರೀಡರ್ಸ್ಗೆ ತನ್ನ ಸಿಚುವೇಶನ್ ಅನ್ನು ಅರ್ಥ ಮಾಡಿಸುವಂಥ ಪ್ರಯತ್ನದಲ್ಲಿ ಒಂದು ಪ್ಯಾರಾಗ್ರಾಫ್ ಅಲ್ಲಿ ಹೇಳ್ತಾ ಇದ್ದಾರೆ. ಯು ಹ್ಯಾವ್ ನೋ ಡೆಫಿನೆಟ್ ಪ್ಲಾನ್ಸ್. ನೀವು ಅಂದ್ಕೊಳ್ಳಿ, ನೀವು ಇಮ್ಯಾಜಿನ್ ಮಾಡ್ಕೊಳ್ಳಿ, ಮನೆ ಬಿಟ್ಟಿದ್ದೀರಾ, ಎಲ್ಲಿಗೆ ಹೋಗ್ತಾ ಇದ್ದೀರಾ ಅನ್ನೋದ್ರ ಬಗ್ಗೆ ಕನ್ಫರ್ಮ್ ಇಲ್ಲ, ಡೆಫಿನೆಟ್ ಪ್ಲಾನ್ಸ್ ಇಲ್ಲ. ಯು ಆರ್ ವಾಂಡ್ರಿಂಗ್ ಅರೌಂಡ್ ಫಾರ್ ಅವೇ ಫ್ರಮ್ ಹೋಮ್. ಮನೆಯಿಂದ ದೂರ ಬಂದು ಎಲ್ಲಿಗೆ ಹೋಗಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ, ಏನು ಮಾಡಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ. ಯು ಹ್ಯಾವ್ ನೋ ಮನಿ ವಿತ್ ಯು. ನಿಮ್ಮ ಹತ್ರ ದುಡ್ಡು ಕೂಡ ಇಲ್ಲ. ಯು ಆರ್ ನಾಟ್ ಹ್ಯಾವಿಂಗ್ ಎನಿ ಸಮ್ ಕೈಂಡ್ ಆಫ್ ಮನಿ ವಿತ್ ಯು. ಯು ಡೋಂಟ್ ನೋ ದ ಲೋಕಲ್ ಲ್ಯಾಂಗ್ವೇಜ್. ಈಗ ಹೋಗಿ ರೀಚ್ ಆಗಿರ್ತಕ್ಕಂತಹ ಮನೆ ಅಥವಾ ಆ ಏರಿಯಾದಲ್ಲಿ ಮಾತಾಡ್ತಾ ಇರ್ತಕ್ಕಂಥ ಜನಗಳ ಭಾಷೆನೂ ಕೂಡ ನಿಮಗೆ ಬರೋದಿಲ್ಲ. ಯು ಕ್ಯಾನ್ ಸ್ಪೀಕ್ ಇಂಗ್ಲೀಷ್ ಆ್ಯಂಡ್ ಹಿಂದೂಸ್ತಾನಿ. ಆದರೆ ನಿಮಗೆ ಗೊತ್ತಿರೋದು ಇಂಗ್ಲೀಷ್ ಮತ್ತು ಹಿಂದೂಸ್ತಾನಿ, ದಟ್ ಈಸ್ ಹಿಂದಿ ಮತ್ತು ಇಂಗ್ಲೀಷ್ ಮಾತ್ರ ಗೊತ್ತಿದೆ.
ಬಟ್ ವೆರಿ ಫ್ಯೂ ಪೀಪಲ್ ನೋ ಈದರ್ ಆಫ್ ದೀಸ್ ಲ್ಯಾಂಗ್ವೇಜಸ್. ಆದರೆ ಅಲ್ಲಿ ನೀವು ಹೋಗಿ ರೀಚ್ ಆಗಿರ್ತಕ್ಕಂಥ ಪ್ಲೇಸಲ್ಲಿ ಕೆಲವು ಜನ ಮಾತ್ರ ಈದರ್ ಆಫ್ ಇಂಗ್ಲಿಷ್ ಅಥವಾ ಹಿಂದಿ ಮಾತ್ರ ಗೊತ್ತಿದೆ. ದಿಸ್ ಕ್ಯಾನ್ ಲೆಂಡ್ ಯು ಇನ್ ಅ ಮೆನಿ ಪ್ರಿಡಾಕ್ಯುಮೆಂಟ್ಸ್ ಡೇಂಜರ್ಸ್ ಸರ್ಕಮ್ಸ್ಟಾನ್ಸಸ್. ಇಂತಹ ಸ್ಥಿತಿಯಲ್ಲಿದ್ದಾಗ ನಿಮಗೆ ಒಂದು ಕಹಿ ಅನುಭವ ಆದಾಗ ಏನು ಮಾಡ್ತೀರಾ? ಮೇ ಅಡ್ವೆಂಚರಸ್ ಕ್ಯಾನ್ ಬಿಫಾಲ್ ಯು. ಒಂದು ದೊಡ್ಡದಾದಂಥ ಘಟನೆನೇ ಈ ಒಂದು ಸಿಚುವೇಶನಲ್ಲಿ ನಡೆಯುವಂಥ ಸಾಧ್ಯತೆ ಇರುತ್ತೆ ಅಂತ ಹೇಳ್ತಾರೆ. ಯು ಫೈಂಡ್ ಯುವರ್ ಸೆಲ್ಫ್ ಕಾಟ್ ಇನ್ ಎ ಡೇಂಜರಸ್ ಸಿಚುವೇಶನ್. ನಿಮಗೆ ಗೊತ್ತಿಲ್ಲದ ಹಾಗೆ ನೀವೇ ಆ ಒಂದು ಡೇಂಜರಸ್ ಸಿಚುವೇಶನಲ್ಲಿ ಬಿದ್ದುಬಿಟ್ಟಿರ್ತೀರಾ. ಆ ಟೋಟಲಿ ಸ್ಟ್ರೇಂಜರ್ ರೆಸ್ಕ್ಯೂ ಯು. ಆ ಟೋಟಲ್ ಯಾರೋ ಒಬ್ಬ ಅನಾಮಧೇಯ ವ್ಯಕ್ತಿ ಅಥವಾ ಗುರುತು ಪರಿಚಯ ಇರ್ತಕ್ಕಂಥ ವ್ಯಕ್ತಿ ಬಂದು ಆ ಒಂದು ಸಿಚುವೇಶನಲ್ಲಿ ನಿಮಗೆ ಸಹಾಯ ಮಾಡ್ತಾರೆ. ಈವನ್ ಆಫ್ಟರ್ ಇಯರ್ ಪಾಸಸ್ ಬೈ ಯು ವಿಲ್ ಸಮಟೈಮ್ಸ್ ರಿಮೆಂಬರ್ ದ ಮ್ಯಾನ್ ಆ್ಯಂಡ್ ವಾಂಡರ್ ವೈ ಹಿ ಡಿಡ್ ಸೋ. ಎಷ್ಟೋ ವರ್ಷ ಈ ಘಟನೆ ಆಗಿ ಎಷ್ಟೋ ವರ್ಷಗಳಾದರೂ ಕೂಡ ನೀವು ಆ ವ್ಯಕ್ತಿನ ನೆನಪಿಟ್ಕೊಳ್ತೀರ. ಅಂದರೆ ನಿಮಗೆ ಅನಿಸ್ತಾ ಇರುತ್ತೆ, ಯಾಕೆ ಅವ್ನು ನನ್ನ ಹತ್ರ ಬಂದ, ಯಾಕೆ ಅವ್ನು ನನಗೆ ಸಹಾಯ ಮಾಡ್ದ. ಈ ಪ್ರಶ್ನೆಗಳೇನಿದೆಯಲ್ಲ ಇದು ನಮ್ಮನ್ನ ಜೀವನ ಪರ್ಯಂತ ಕಾಡುತ್ತೆ ಅಂತ ಹೇಳ್ತಾರೆ. ಐ ಆಮ್ ನೌ ನರೇಟಿಂಗ್ ಸಮಥಿಂಗ್. ಲೆಟ್ ಅಸ್ ಸೇ ಇಟ್ ಈಸ್ ಐ ನಾಟ್ ಯು. ಈಗ ನಾನೇನು ನೀವು ಅಂತ ಹೇಳ್ತಾ ಇದ್ದೀರಲ್ಲ, ಲೆಟ್ ಐ ಸ್ಟಾಪ್ ಯು ಆ್ಯಂಡ್ ಅಸ್ಯೂಮ್ ಇಟ್ ಈಸ್ ಮೀ. ನೀವು ಅಲ್ಲ, ಅದು ನಾನೇ ಅಂತ ಸಿಚುವೇಶನಲ್ಲಿ ಸಿಗಾಕೊಂಡಿದ್ದು ಅಂತ ಹೇಳ್ತಾ ಇದ್ದಾರೆ. ಹೂ ರಿಮೆಂಬರ್ಸ್ ದ ಮ್ಯಾನ್. ನಾನೇ ಆ ವ್ಯಕ್ತಿಯನ್ನು ಈಗಲೂ ಕೂಡ ನೆನಪು ಮಾಡ್ಕೊಳ್ತಾ ಇದ್ದೀನಿ ಅಂತ ಹೇಳ್ತಾರೆ. I am now narrating an experience which I had. I have some vague notions. Vague means unclear ideas. ಯಾಕೆ ಅವನು ಸಹಾಯ ಮಾಡ್ದ ಅಥವಾ ನಾನು ಯಾಕೆ ಅಲ್ಲಿಗೆ ಹೋದೆ ಅನ್ನೋದ್ರ ಬಗ್ಗೆ ನನಗೆ ಕ್ಲಿಯಾರಿಟಿ ಇಲ್ಲ about human beings, including myself. There are around me good men and thieves, those who suffer from various infectious diseases and from madness. ನಮ್ಮ ಸುತ್ತಮುತ್ತ ವಾಸಿಸ್ತಾ ಇರ್ತಕ್ಕಂಥ ಎಲ್ಲ ಜನಗಳು ಕೂಡ ಒಳ್ಳೆಯವರೇ ಅಂತ ಅನ್ಕೊಳ್ಳೋಕ್ಕಾಗಲ್ಲ. ದುಶ್ಮನ್ ಕಹಾಯ ಅಂದರೆ ಬಗಲ್ ಮೇ ಹೈ, ಹೌದಲ್ವಾ? ಎಲ್ಲರೂ ಕೂಡ ಒಳ್ಳೆಯವರಲ್ಲ, ಎಲ್ಲರೂ ಕೂಡ ಕೆಟ್ಟವರಲ್ಲ. ಸೊ ನಾವು ಯಾವ ದೃಷ್ಟಿಕೋನದಲ್ಲಿ ನೋಡ್ತೀವೋ ಅದರ ಮೇಲೆ ಡಿಪೆಂಡ್ ಆಗುತ್ತೆ. ಆ್ಯಂಡ್ ಒನ್ ಹ್ಯಾಸ್ ಟು ಬಿ ಕೇರ್ಫುಲ್. ನಾವು ವಾಸಿಸ್ತಾ ಇರ್ತಕ್ಕಂಥ ಈ ಜಗತ್ತಲ್ಲಿ ತುಂಬ ಕೇರ್ಫುಲ್ ಆಗಿ ಬದುಕಬೇಕು ಅಂತ ಹೇಳ್ತಾರೆ. ದ ವರ್ಲ್ಡ್ ಹ್ಯಾಸ್ ಮೋರ್ ಇವಿಲ್ ದ್ಯಾನ್ ಗುಡ್. ಈ ಜಗತ್ತಲ್ಲಿ ಹೇಳ್ತಾರ ಒಳ್ಳೆಯದಕ್ಕಿಂತ ಹೆಚ್ಚಾಗಿ ಕೆಟ್ಟದೇ ತುಂಬಿಕೊಂಡಿದೆ ಅಂತ ಈ ಜಗತ್ತು. ವಿ ರಿಯಲೈಸ್ ದಿಸ್ ಓನ್ಲಿ ಆಫ್ಟರ್ ವಿ ಗೆಟ್ ಹರ್ಟ್. ನಮಗೆ ಇದ್ರ ಬಗ್ಗೆ ಎಕ್ಸ್ಪೀರಿಯನ್ಸ್ ಯಾವಾಗುತ್ತೆ ಅಂದರೆ ನಮಗೆ ಆ ಎಕ್ಸ್ಪೀರಿಯನ್ಸ್ ಆದಾಗ. ಸೊ ಇಲ್ಲಿ ಎಕ್ಸ್ಪೀರಿಯನ್ಸ್ ಅಂತ ಬಂದ ತಕ್ಷಣ ಒಂದು ಪ್ರಾವರ್ಬ್ ಇದೆ ಇಂಗ್ಲೀಷಲ್ಲಿ, ಎಕ್ಸ್ಪೀರಿಯನ್ಸ್ ಕೆನಾಟ್ ಬಿ ಎಕ್ಸ್ಪ್ಲೈನ್. Look at how it is. Experience cannot be explained. It has to be experienced. ಈ ಎಕ್ಸ್ಪೀರಿಯನ್ಸ್ ಅನ್ನೋದನ್ನ ಹೇಳ್ತಾ ಹೋದರೆ ಅದು ಬರೀ ಕಥೆ ಆಗುತ್ತೆ ಅಷ್ಟೇ. ಈಗ ಫಾರ್ ಎಕ್ಸಾಂಪಲ್ ನನ್ನ ಜೀವನ ಶೈಲಿಯಲ್ಲಿ ಅಥವಾ ನನ್ನ ಲೈಫ್ ಸ್ಟೈಲಲ್ಲಿ ಆಗಿರ್ತಕ್ಕಂಥ ಒಂದು ಎಕ್ಸ್ಪೀರಿಯನ್ಸನ್ನು ಹೇಳಿದ್ರೆ ಇಟ್ ಸೀಮ್ಸ್ ಟು ಬಿ ಲೈಕ್ ಎ ಸ್ಟೋರಿ ಫಾರ್ ಯು. ಆದರೆ ಇದು ಯಾವಾಗ ನಿಮಗೆ ಅನಿಸುತ್ತೆ ಅಂದರೆ ವೆನ್ ಇಟ್ ಬಿಕಮ್ ಎ ಪ್ರಾಕ್ಟಿಕಲ್ ರಿಯಾಲಿಟಿ ಫಾರ್ ಯು. ನಿಮಗೆ ಅದರ ಜೀವನದ ಒಂದು ನೈಜ ಘಟನೆ ಆದಾಗ ಮಾತ್ರ ಅದು ಎಕ್ಸ್ಪೀರಿಯನ್ಸ್ ಆಗುತ್ತೆ. ರೈಟ್? So look at that. Let me record here that incident which was perhaps quite insignificant. Of course, unimportant ಅಂತ ಅನಿಸಿದ್ರು ಕೂಡ ಆದರೆ ನನ್ನ ಜೀವನಕ್ಕೆ ಅದು ಇಂಪಾರ್ಟೆಂಟ್. ಹಾಗಾಗಿ ಈ ಒಂದು ಸ್ಟೋರಿನ ನಿಮಗೆ ಹೇಳ್ತಾ ಇದ್ದೀನಿ ಅಂತ ನರೇಟರ್ ಹೇಳ್ತಾರೆ. ಓಕೆ, ಇಟ್ ವಾಸ್ ಅ ಕ್ವೈಟ್ ಬಿಗ್ ಸಿಟಿ ಇನ್ ದ ವ್ಯಾಲಿ ಆಫ್ ಮೌಂಟೈನ್. ಸೊ ತುಂಬ ದೊಡ್ಡದಾದಂತಹ ಪರ್ವತದ ಪಕ್ಕದಲ್ಲಿ ಇರತಕ್ಕಂಥ ಸಿಟಿಗೆ ರೀಚ್ ಆಗಿದ್ದಾರೆ. Some 1500 miles from home. Underline ಮಾಡ್ಕೊಳ್ಳಿ. So the narrator has left his house and he reached a big city after he went from house that is 1500 miles. 1500 ಮೈಲ್ಗಳಷ್ಟು ದೂರದಲ್ಲಿರ್ತಕ್ಕಂಥ ಯಾವುದೋ ಒಂದು ಬಿಗ್ ಸಿಟಿಗೆ ಹೋದ್ರಂತೆ. The inhabited means the residents. ಅಲ್ಲಿರ್ತಕ್ಕಂಥ ನಾಗರಿಕರು. The resident of which had never been known for the quality of mercy. ನಾನು ಹೇಳಿದಾಗೆ ಅಲ್ಲಿರ್ತಕ್ಕಂಥ ಜನಗಳಿಗೆ ಮರ್ಸಿ ಅಥವಾ ಕರುಣೆ ಅಂದರೆ ಏನು ಅಂತ ಗೊತ್ತಿಲ್ಲ. ದೇ ನೆವರ್ ನೋ ವಾಟ್ ಈಸ್ ಮರ್ಸಿ. ದೇ ವರ್ ಎ ಕ್ರೂಯಲ್ ಪೀಪಲ್. ಅಲ್ಲಿರ್ತಕ್ಕಂಥ ಜನ ಕ್ರೂರ ಮನುಷ್ಯರು ಅಂತ, ಅವರೆಲ್ಲ ನಾಟ್ ಎ ಅನಿಮಲ್ಸ್. ಈವನ್ ದೋ ದೇ ಆರ್ ದ ಕ್ರೂಯಲ್ ಮ್ಯಾನ್. ಮರ್ಡರ್, ರಾಬರಿ, ಪಿಕ್ ಪಾಕೆಟಿಂಗ್ ದೇರ್ ವರ್ ಡೈಲಿ ಅಕರೆನ್ಸಸ್. ಅಲ್ಲಿ ಏನಾಗ್ತಾ ಇತ್ತು ಅಂದರೆ ಯಾವುದೊಂದು ದೊಡ್ಡದಾದಂಥ 5 ಸ್ಟಾರ್ ಹೋಟೆಲ್ಲು ಅಥವಾ ದೊಡ್ಡದಾದಂಥ ಕಾರ್ಖಾನೆಗಳು, ಇಂಡಸ್ಟ್ರೀಸ್ ಏನೂ ಇಲ್ಲ. ಅಲ್ಲಿರ್ತಕ್ಕಂಥ ಜನಗಳ ಡ್ಯೂಟಿ ಏನಪ್ಪ ಅಂದರೆ ಪಿಕ್ ಪಾಕೆಟಿಂಗ್ ಮಾಡೋದು, ರಾಬರಿ ಮಾಡೋದು, ಮರ್ಡರ್ ಮಾಡೋದು ಅಥವಾ ಇನ್ನೇನೋ ಮಾಡೋದು. ಸೊ ಈ ರೀತಿಯಾದಂಥ ಆ್ಯಕ್ಟಿವಿಟೀಸಲ್ಲಿ ಯಾರು ತಿಳ್ಕೊಂಡಿದ್ರು?
the people where the narrator has reached. Okay. By tradition, the people were professional soldiers. ಆದರೆ ಅಲ್ಲಿ ಜನ ಹೇಳ್ಕೊಡೋದು ಮಾತ್ರ ಏನು ಅಂತ ಅಂದರೆ ನಾವೆಲ್ಲ ಸೋಲ್ಜರ್ಸ್ ಅಪ್ಪ ಅಂತ ಹೇಳ್ಕೊಳ್ತಾರೆ. ಆದರೆ ಮಾಡ್ತಾ ಇದ್ದಿದ್ದು ದಿಸ್. Some of them went to distant places and lent out money on interest. ಮತ್ತೆ ಕೆಲವರು ಅಲ್ಲಿರ್ತಕ್ಕಂಥ ಜನ ತುಂಬ ದೂರಕ್ಕೆ ಹೋಗ್ಬಿಟ್ಟು ಬೇರೆಯವರಿಗೆ ಬೇಕಾಗಿರ್ತಕ್ಕಂಥವ್ರಿಗೆ ಬಡ್ಡಿ ವ್ಯವಹಾರಗಳು ಕೂಡ ಮಾಡ್ತಾ ಇದ್ರಂತೆ. Many others served as watchmen in banks. ಮತ್ತೆ ಕೆಲವರು ಬ್ಯಾಂಕಲ್ಲಿ ವಾಚ್ಮೆನ್ ಆಗಿದ್ರು. Mills and large commercial establishment in that big city. ಮಿಲ್ಸ್ ಅಂದರೆ ದೊಡ್ಡ ದೊಡ್ಡ ಫ್ಯಾಕ್ಟ್ರೀಸ್ ಅಲ್ಲಿ ಬ್ಯಾಂಕ್ಗಳಲ್ಲಿ ಏನಾಗಿದ್ರು ಅಂದರೆ ದೇ ಆರ್ ವರ್ಕಿಂಗ್ ಆಸ್ ಎ ವಾಚ್ಮ್ಯಾನ್. ಮನಿ ವಾಸ್ ವ್ಯಾಲ್ಯೂ ವ್ಯಾಲ್ಯೂಡ್ ಬೈ ದೆಮ್. ದುಡ್ಡು ಅನ್ನೋದು ಅವರಲ್ಲಿ ತುಂಬ ಚೆನ್ನಾಗಿ ವ್ಯಾಲ್ಯೂ ಆಗಿದೆ. ಫಾರ್ ಮನಿ ದೇ ವುಡ್ ಡೂ ಎನಿಥಿಂಗ್, ಈವನ್ ಕಮಿಟ್ ಮರ್ಡರ್. ದುಡ್ಡು ಕೊಡ್ತೀನಿ ಅಂದರೆ ಯಾವ ತಲೆ ತೆಗೆಯೋದಕ್ಕೂ ಕೂಡ ದೇ ಆರ್ ರೆಡಿ. ಸೊ ಈ ರೀತಿಯಾಗಿರ್ತಕ್ಕಂಥ ಸರ್ಕಮ್ಸ್ಟಾನ್ಸಸ್ ಅಲ್ಲಿರ್ತಕ್ಕಂಥ ಸಿಚುವೇಶನಲ್ಲಿ ಯಾರು ರೀಚ್ ಆದರೂ ದ ನರೇಟರ್ ಹ್ಯಾಸ್ ರೀಚ್ ದಟ್ ಸರ್ಕಮ್ಸ್ಟಾನ್ಸ್. Let's look at the next paragraph, dear students. I stayed in the city in a very small, dingy room on a dirty street. Look at where did the narrator stay at the Keltara. So the narrator stayed in a city in a very small, dingy. Dingy means a very dark or the dirty looking. ತುಂಬ ಕೊಳಚೆ ಪ್ರದೇಶದಲ್ಲಿ ಇರ್ತಕ್ಕಂಥ ಯಾವುದೋ ಒಂದು ರೂಮಲ್ಲಿ ಇದ್ದಾರಂತೆ. I carried a profession there, that is teaching English to some migrant laborers from 9:30 till 11 in the night. ಹಾಗಾದ್ರೆ ಏನು ಮಾಡ್ತಾ ಇದ್ರು narrator ಅಂದರೆ, so the narrator has carried out his profession called teaching English to the migrant laborers. ಅಲ್ಲಿ ವಲಸೆ ಬಂದಿರತಕ್ಕಂತಹ ಕಾರ್ಮಿಕರಿಗೆ ಇಂಗ್ಲೀಷನ್ನು ಬರೆಯೋದು ಮತ್ತು ಬರೆಯೋದ್ರ ಬಗ್ಗೆ ಇವರು ಏನು ಮಾಡ್ತಾ ಇದ್ದಾರೆ, ಟೀಚಿಂಗನ್ನು ಕೊಡ್ತಾ ಇದ್ದಾರೆ. He was teaching since from 9:30 to 11, ರಾತ್ರಿ 9:30 11 ಗಂಟೆ ತನಕ, ರಾತ್ರಿ 11 ಗಂಟೆ ತನಕ ಇವರು ಪಾಠ ಮಾಡ್ತಾರೆ. ಐ ಥಾಟ್ ದೆಮ್ ಟು ರೈಟ್ ಅಡ್ರೆಸ್ ಇನ್ ಇಂಗ್ಲೀಷ್. ಹಾಗಾದರೆ ಏನು ಕಲಿಸ್ಕೊಡ್ತಾ ಇದ್ರು ಅಂದರೆ, ದ ನರೇಟರ್ ಹ್ಯಾಸ್ ಥಾಟ್ ದೆಮ್ ಟು ರೈಟ್ ದೇರ್ ಅಡ್ರೆಸ್ ಇನ್ ಇಂಗ್ಲೀಷ್ ಲ್ಯಾಂಗ್ವೇಜ್. ಓಕೆ. ಲರ್ನಿಂಗ್ ಟು ರೈಟ್ ಅನ್ ಅಡ್ರೆಸ್ ಇನ್ ಇಂಗ್ಲೀಷ್ ವಾಸ್ ಕನ್ಸಿಡರ್ಡ್ ಗ್ರೇಟ್ ಎಜುಕೇಷನ್. ನಿಮಗೆ 1 ಮಾರ್ಕ್ ಕ್ವಶನ್ ಕೇಳ್ತಾರೆ, ವಾಟ್ ಈಸ್ ಕನ್ಸಿಡರ್ಡ್ ಗ್ರೇಟ್ ಎಜುಕೇಷನ್ ದೇರ್ ಅಂದರೆ ಏನು ಅಂದರೆ, learning to write their address in English is considered great education. Okay. And you must have seen people who write address at the post office. They were paid anything between 1 anna and 4 annas for writing an address. See, ಯಾರಿಗೆ ಇಂಗ್ಲೀಷ್ ಅಡ್ರೆಸ್ ಬರೆಯೋಕೆ ಬರುತ್ತೋ ಅಥವಾ ಇಂಗ್ಲೀಷ್ನ ಬಗ್ಗೆ ನಾಲೆಡ್ಜ್ ಇರುತ್ತೋ ಅವ್ರು ಏನಾದರೂ ಪೋಸ್ಟ್ ಆಫೀಸಲ್ಲಿ ಹೋಗ್ಬಿಟ್ಟು ಪೋಸ್ಟ್ ಆಫೀಸಲ್ಲಿ ಏನೋ ಅಡ್ರೆಸ್ ಬರೀಬೇಕಲ್ಲ, ಆ ಅಡ್ರೆಸ್ಸನ್ನು ಕೊಟ್ಟರೆ ಅವರಿಗೆ 1 ಅನ್ನ ಇಂದ 4 ಅನ್ನಾಸ್ ಒಳಗಡೆ ದುಡ್ಡನ್ನು ಕೊಟ್ಟು ಹೋಗ್ತಾ ಇದ್ದಂತೆ. ಅಂದರೆ ಪೋಸ್ಟ್ ಬಂದು ಪೋಸ್ಟಲ್ಲಿ ಆಗ್ತಕ್ಕಂಥ ವ್ಯಕ್ತಿಗಳು. ಓಕೆ. I thought the skill of writing address to people in order to escape the same fate myself and to see if I could save someone. ಸೊ ಆ ಒಂದು ದೃಷ್ಟಿಯಿಂದಲೂ ಕೂಡ ನರೇಟರ್ ಏನು ಮಾಡ್ತಾ ಅಂದರೆ, ಇವರು ಮೈಗ್ರೆಂಟ್ ಲೇಬರರ್ಸ್ಗೆ ಇಂಗ್ಲೀಷಲ್ಲಿ ಅಡ್ರೆಸ್ಸನ್ನು ಬರ್ಕೊಟ್ಟು ಹೋಗ್ತಾ ಇದ್ದಾರೆ ಅಥವಾ ಇಂಗ್ಲೀಷಲ್ಲಿ ಅಡ್ರೆಸ್ಸನ್ನು ಕಲಿಸ್ಕೊಡ್ತಾ ಇದ್ದಾರೆ. ಅವರು ನರೇಟರ್ಗೆ ಪೇ ಮಾಡಿ ಹೋಗ್ತಾ ಇದ್ದಾರೆ. ಇನ್ ದೋಸ್ ಡೇಸ್ ಐ ವುಡ್ ಸ್ಲೀಪ್ ಆಲ್ ಡೇ ಆ್ಯಂಡ್ ವೇಕ್ ಅಪ್ ಅಟ್ 4 in the evening. Look at here how the narrator is saying that in that times what happens, the narrator ಸ್ಲೀಪ್ ಹೋಲ್ ಡೇ, ಕಂಪ್ಲೀಟ್ ಬೆಳಗ್ಗೆಯಿಂದ ಸಂಜೆ ತನಕ ಮಲ್ಕೊಂಡು ಸಂಜೆ 4 ಗಂಟೆಗೆ ಎದ್ದೇಳ್ತಕ್ಕಂಥ ಪ್ರಯತ್ನ ಮಾಡ್ತಾರೆ. ದಟ್ ಈಸ್ ದ ಡೈಲಿ ರೂಟೀನ್ ಆಫ್ ಅವರ್ ನರೇಟರ್. ಓಕೆ. ಸೊ ಈವ್ನಿಂಗ್ ದಿಸ್ ವಾಸ್ ಟು ಸೇವ್ ದ ಎಕ್ಸ್ಪೆನ್ಸ್ ಆಫ್ ಡ್ರಿಂಕಿಂಗ್ ಮೈ ಮಾರ್ನಿಂಗ್ ಟೀ ಆರ್ ಈಟಿಂಗ್ ದ ನೋನ್ ಮೀಲ್. ಯಾಕೆ ಈ ಥರ ಮಾಡ್ತಾ ಇದ್ದಾರೆ ಅಂದರೆ, ಈ ಥರ ಮಾಡ್ತಾ ಇರೋದ್ರಿಂದ ಇವರು ಬೆಳಗ್ಗೆ ಟೀ ಮತ್ತು ಆಫ್ಟರ್ನೂನ್ ಲಂಚನ್ನು ಸೇವ್ ಮಾಡ್ತಾ ಇರುತ್ತೆ. ಸೇವ್ ಇನ್ ದ ಸೆನ್ಸ್ ಈ ಸೇವಿಂಗ್ ಮನಿ ಈಸ್ ಬೈ ಗಿವಿಂಗ್ ಅಪ್ the morning tea and afternoon lunch. One day I got up 4 p.m. as usual. Look at ಒಂದು ದಿನ ಏನಾಯ್ತು ಅಂದರೆ, ದಟ್ ಈಸ್ ನಮ್ಮ ನರೇಟರ್ ಹ್ಯಾಸ್ ಕಮ್ ಟು ದ ಪಾಯಿಂಟ್. ಈಗ ಪಾಯಿಂಟ್ಗೆ ಬರ್ತಾ ಇದ್ದಾರೆ. ಒಂದು ದಿನ ಸಂಜೆ ಆಸ್ ಯೂಶುವಲ್ 4 ಗಂಟೆ ಸಂಜೆ ಎದ್ದೇಳ್ತಾ ಇದ್ದಾರೆ. ಐ ಫಿನಿಶ್ಡ್ ಮೈ ಡೈಲಿ ಕೋರ್ಸ್ ಮೀನ್ಸ್ ವರ್ಕ್, ಪ್ರತಿನಿತ್ಯದ ಮನೆ ಕೆಲಸ ಅಥವಾ ರೂಮ್ನಲ್ಲಿ ಇರ್ತಕ್ಕಂಥ ಕೆಲಸನ ಮಾಡ್ತಾ ಇದ್ದಾರೆ. And was stepped out for my tea and a meal. So finally the narrator was completed his course and he stepped for the tea and meal. So ಸಂಜೆ ಊಟ ಮತ್ತೆ ಟೀಯನ್ನು ಕುಡಿದು ಬರೋಣ ಅಂತ ಹೊರಡ್ತಾ ಇದ್ದಾರೆ. ಯು ಮಸ್ಟ್ ಅಂಡರ್ಸ್ಟ್ಯಾಂಡ್, ನಿಮಗೆ ಒಂದು ಹೇಳ್ತಿರ್ಲಿ ಏನಪ್ಪ ಅಂದರೆ, ಐ ವಾಸ್ ಡ್ರೆಸ್ಡ್ ಇನ್ ಎ ಸ್ಯೂಟ್. ದ ನರೇಟರ್ ವಾಸ್ ವೇರಿಂಗ್ ಎ ಸ್ಯೂಟನ್ನು ಹಾಕೊಂಡಿದ್ದಾರೆ. I had a wallet in my coat pocket. I had 14 rupees in
ಸೊ ಒಂದು ವ್ಯಾಲೆಟ್ ಅನ್ನ ಇಟ್ಕೊಂಡಿದ್ದಾರೆ. ಆ ವ್ಯಾಲೆಟ್ ಎಷ್ಟು ಪೀಸ್ ಇದೆ? 14 ಪೀಸ್ ಇದೆ. ಆ್ಯಂಡ್ ಮೈ ಲೈಫ್ ಸೇವಿಂಗ್ ಅಟ್ ದಟ್ ಟೈಮ್, ಆ ಹಣ ಆ ಜೀವನದ ಕಂಪ್ಲೀಟ್ ಲೈಫ್ ಸೇವಿಂಗ್ ಆಗಿತ್ತು ಅಂತ ಹೇಳ್ತಾರೆ. ಅಂಡರ್ಸ್ಟ್ಯಾಂಡ್? ಅಲ್ಲಿವರೆಗೆ ಅರ್ಥ ಆಗಿಲ್ಲ? ಎಸ್. So I entered a crowded restaurant. I ate a full meal consisting of chapatis and meat curry. Look at how the narrator is saying it. So that the narrator was entered to that crowded restaurant. Crowded restaurant ke hogtare. There in that the narrator ordered chapati and meat curry. Chapati and meat curry athwa mutton curry na order ಮಾಡ್ತಾರೆ. And he ate ಅದನ್ನೆಲ್ಲನೂ ಕೂಡ ತಿಂತಾರೆ. I drank tea as well. ಅದರ ಜೊತೆಗೆ ಟೀ ಕೂಡ ಆರ್ಡರ್ ಮಾಡ್ತಾರೆ. ಟೀ ಬರುತ್ತೆ, ಟೀನ ಕುಡಿತಾರೆ. And the bill came to 11 annas. So ಈಗ ಬಿಲ್ ಬರ್ತಾ ಇದೆ. ಬಿಲ್ ಎಷ್ಟಿದೆ ಅಂದರೆ 11 annas. 11 ಪೈಸೆ ಅಷ್ಟು ಬಿಲ್ ಬಂತು. Now the thing is, I put my hand in my coat pocket to take. ಸರಿ, ಆಸ್ ಯೂಶುವಲ್ ಅಂತೇಳಿ ಎದ್ದು ಓನರ್ನ ಟೇಬಲ್ ಹತ್ರ ಬಂದು ತನ್ನ ಕೋಟ್ ಪಾಕೆಟ್ ಅಲ್ಲಿ ಇರ್ತಕ್ಕಂಥ ವ್ಯಾಲೆಟ್ ಅನ್ನು ನೋಡ್ತಾ ಇದ್ದಾರೆ, ತೆಗೆದು ನೋಡ್ತಾ ಇದ್ದಾರೆ, ತಗೊಂಡು ಕೈ ಹಾಕೊಂಡು I began sweating profusely. Profusely means like ಅಪಾರ ಪ್ರಮಾಣವಾಗಿ ಸ್ವೆಟಿಂಗ್ ಮೀನ್ಸ್ ಬೆವರೋದಕ್ಕೆ ಸ್ಟಾರ್ಟ್ ಆಯಿತು. ಯಾಕೆ ಅಂದರೆ ಆಲ್ಮೋಸ್ಟ್ ಡೈಜೆಸ್ಟೆಡ್ ಇನ್ ಆ್ಯನ್ ಇನ್ಸ್ಟ್ಯಾಂಟ್. ಕೇವಲ ಕ್ಷಣಾರ್ಧದಲ್ಲೇ ಈ ಚಪಾತಿ, ಮಟನ್ ಕರಿ, ಟೀ ಎಲ್ಲರೂ ಕೂಡ ಡೈಜೆಸ್ಟ್ ಆಗಿ ಹೋಗ್ಬಿಡ್ತಂತೆ, ಕರಗೋಗ್ಬಿಡ್ತದೆ. ಬಿಕಾಸ್ ದ ರೀಸನ್ ವಾಸ್ ಮೈ ವ್ಯಾಲೆಟ್ ವಾಸ್ ನಾಟ್ ದೇರ್. ರೀಸನ್ ಏನಪ್ಪ ಅಂದರೆ ಇದರ ವ್ಯಾಲೆಟ್ ಏನಿರ್ತಲ್ಲ, ಪರ್ಸ್ ಏನಿರ್ತಲ್ಲ, ಅದು ಮಿಸ್ ಆಗಿದೆ. ಅದು ಯಾರೋ ಕಳ್ತನ ಮಾಡಿದ್ದಾರೆ ಅಂತ ಹೇಳ್ತಾರೆ. I said, someone has picked my pocket and taken away my wallet. ಆಗ ನರೇಟರ್ ಯಾರು ಹೇಳ್ತಾರೆ? The narrator was turned toward the owner of the restaurant and he was saying that his wallet was taken or stolen by someone. ನನ್ನ ಪರ್ಸ್, ನನ್ನ ವ್ಯಾಲೆಟ್ ಅನ್ನು ಯಾರು ಸ್ಟೋಲನ್ ಮಾಡಿದ್ರು, ಕಳ್ತನ ಮಾಡಿದ್ರು ಅಂತ ನರೇಟರ್ ಹೇಳ್ತಾರೆ. And that it was a very busy restaurant. To the owner gave a loud guffaw, startling. ಯಾವಾಗ ಇವನು ಅಥವಾ ನಮ್ಮ ನರೇಟರ್ ನನ್ನ ವ್ಯಾಲೆಟ್ ಮಿಸ್ ಆಗಿದೆ ಅಂತ ಹೇಳಿದಾಗ ಆ ಓನರ್ ಏನು ಮಾಡ್ತಾರೆ ಅಂದರೆ ನಗೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಗಫಲ್ ಮೀನ್ಸ್ ಆ ಲಾಫ್ಟರ್, ಜೋರಾಗಿ ನಗೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅಂತ. ಆ್ಯಂಡ್ ಸ್ಟಾರ್ಟ್ಲಿಂಗ್ ಮೀನ್ಸ್ ಹೆದರಿಸೋದು, ಹಾರಿಫೈಂಗ್, ತುಂಬ ದೊರ್ಗುಟ್ಕೊಂಡು ನೋಡ್ತಕ್ಕಂಥದ್ದು ಅಂತ ಹೇಳ್ತಾರೆ. ಎವ್ರಿ ಒನ್ ಅರೌಂಡ್, ಅಲ್ಲಿರ್ತಕ್ಕಂಥ ಎಲ್ಲ ಜನರು ಕೂಡ ಏನು ಮಾಡ್ತಾ ಇದ್ದಾರೆ, ನರೇಟರ್ನ ನೋಡುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. So that he caught me by the lapels of my coat and shaking me, cried, "This trick won't work here. Put the money down and go, or else I will gouge your eyes out." ನೋಡಪ್ಪ ತಮ್ಮ, ಈ ರೀತಿಯ ಟ್ರಿಕ್ಸ್ ಯಾವ ನಡೆಯೋದಿಲ್ಲ. ನೀನು ಇಲ್ಲಿಂದ ಹೋಗ್ಬೇಕು, ದುಡ್ಡು ಇಲ್ಲಿ ಟೇಬಲ್ ಮೇಲೆ ಇಟ್ಟು ಹೋಗ್ತಾ ಇಲ್ಲ ಅಂದರೆ ಐ ವಿಲ್ ಗೌ ಮೀನ್ಸ್ ಟೇಕ್ ಅವೇ. ನಿನ್ನ ಕಣ್ಣಿನ ಗುಡ್ಡೆ, ಎರಡೂ ಕಣ್ಣು ಗುಡ್ಡೆಗಳನ್ನು ಹೊರಗಡೆ ತಗೊಂಡ್ಬಿಡ್ತೇನೆ. The owner of the restaurant has asked the narrator to put the money on the table, or else he will gouge out the eyes of the narrator. ನಿನ್ನ ಎರಡೂ ಕಣ್ಣ ಗುಡ್ಡೆನ ಕಿತ್ತು ಹೊರಗಡೆ ಇಡ್ತೀನಿ ನೋಡು ಅಂತ ಎದುರಿಸ್ಬಿಟ್ಟ. I looked at the people around me. I did not see even one kind face. Look at how the situation, how the circumstances, the pathetic condition for the narrator. The narrator was looking around the people. ಅಲ್ಲಿ ಎಲ್ಲ ಜನಗಳು ಕೂಡ ಇರ್ತಾರೆ. ಬಟ್ he did not find any merciful face. ಆದರೆ ಯಾವುದೇ ರೀತಿಯಾದಂಥ ಮರ್ಸಿ ಇರ್ತಕ್ಕಂಥ ಫೇಸ್ ನರೇಟರ್ಗೆ ಸಿಗಲಿಲ್ಲ. They had look of hungry eyes. ಎಲ್ಲರೂ ಕೂಡ ಹಸಿದ ತೋಳಗಳಿರ್ತಾರೆ. That means all the people around the narrator was taking the entertainment from the narrator. ನರೇಟರ್ನ ಸ್ಥಿತಿಯನ್ನು ನೋಡಿ ಎಲ್ಲರೂ ಕೂಡ ನಗೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. Nobody come forward to help for the narrator. ನರೇಟರ್ಗೆ ಹೆಲ್ಪ್ ಮಾಡಬೇಕು, ಹೌದು ನಾನು ಹೆಲ್ಪ್ ಮಾಡಬೇಕು ಅಂತೇಳಿ ಯಾರು ಕೂಡ ಮುಂದೆ ಬರ್ತಾನೆ. ಸೊ ಇನ್ ದಟ್ ಸಿಚುಯೇಷನ್, ದಟ್ ಈಸ್ ದ ಪ್ಯಾಥೆಟಿಕ್ ಲೈಫ್ ಸ್ಟೈಲ್ ಫಾರ್ ಅವರ್ ನರೇಟರ್. ಇಫ್ he said he would gouge my house out, he would gouge them out. ನಾನು ದುಡ್ಡು ಕೊಡಲಿಲ್ಲ ಅಂದರೆ he will gouge out eyes. ನನ್ನ ಕಣ್ಣನ್ನು ನಿಜವಾಗ್ಲೂ ಕಿತ್ತೇ ಬಿಡ್ತಾರೆ ಅಂತ ಹೇಳ್ಬಿಟ್ಟು ನರೇಟರ್ ಜಸ್ಟ್ ಗೋಸ್ ಆನ್ ಇನ್ ಅಲ್ಯೂಷನ್ ಆರ್ ಇಮ್ಯಾಜಿನೇಷನ್. ಒಂದು ಇಮ್ಯಾಜಿನೇಷನ್ ಮಾಡ್ಕೊಡ್ತಾ ಇದ್ದಾರೆ. ಓಕೆ,
So let us stop here. So here we will video classes and this part. That means we can complete the first part of the story. So before conclusion, before giving a concluding for this part of the story, so I enhanced the story once. So the narrator left his house and he left his house after walking or after traveling 1500 miles. He reached a big city. There the narrator described about the people who are very proficient in pickpocketing, murder and also robbery. They never know the concept of mercy at all. So the narrator, the people who are living there, they are professionally, they are traditionally, they are soldiers. Some of the people were giving money for their interest, and some of the people were working as a watchman in the bank, mill and also establishments at all. And one day what happened, the narrator was left his house and reached there, and he also carried his profession called teaching English to the migrant laborers. And he was teaching English to the migrant laborers, where that writing address in English is considered a great education. So the narrator received some amount from the migrant laborers, and their migrant laborers go to the post office and they help the other people to write their address in English and they collect the money. Okay. So what is the daily routine life of the narrator means, every day the narrator sleep whole day and he wake up 4 in the evening and he will do some of the house chores and he wear the suit and he went to the restaurant. There in that he ate noon meal and also a cup of tea and he returned to the home room and he started to teaching migrant laborer from 9:32 till night 11. So this is the daily routine of the narrator. One day what happened, the narrator wake up as usual in the 4 p.m. and he went to the restaurant which is very crowded. There in that he is, in his wallet he is having 14 rupees. So far he ordered chapati and meat curry and also a cup of tea and he drank that. The bill was came, it is all about 11 annas. When the narrator was started to give the pocket or he started to give the money, he was profusely sweating because a fraction of second complete digestion has happened because his wallet was missing. So that the narrator asked the restaurant keeper to keep the suit there and he will go to the room and he will bring back the money, but he never gave a chance there. It seems to be like a laughter, and all the people were looking to the narrator and they are taking the entertainment. And finally, so the narrator was, and the restaurant keeper says that he will gouge his out. The narrator says that, the restaurant keeper says that he will gouge out his eyes. So that the narrator has stopped there and with the whole circumstances, it was very embarrassing for our narrator. Okay, so thank you. Okay, in the next video class, I will come up with your second part of